ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಏನಾಗಿದ್ರು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ, ನಿಮ್ಮ ಸಂಪತ್ತು ಎಷ್ಟಿದೆ, ಇದೆಲ್ಲದರ ಮೇಲೆ ನಿಮ್ಮ ಭವಿಷ್ಯ ನಿರ್ಮಾಣ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಯಾಕಂದ್ರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾರ ನೆಟ್ವರ್ಕ್ ಇಲ್ಲದೆ, ಯಾವುದೇ ಹಣ ಬೆಂಬಲ ಇಲ್ಲದೆ ಒಬ್ಬ ವ್ಯಕ್ತಿ ಇವತ್ತು ಇಡೀ ರಾಷ್ಟ್ರವೇ ಮೆಚ್ಚುವಂತಹ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾರೂ ಅಲ್ಲ, ರಿಷಬ್ ಶೆಟ್ಟಿ. ಅವ್ರದ್ದೊಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಹೇಳೋದೇನಂತಂದ್ರೆ, ಒಂದು ಫೇಲ್ಯೂರ್ ಆದ ತಕ್ಷಣ ನೀವು ಯಾವುದನ್ನು ಲೋಕ ಮುಳುಗಿ ಹೋಯ್ತು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ. ಆ ಟೈಮ್ ಬರುತ್ತೆ, ಅಲ್ಲವ್ರು ನಾವು ಕಾಯಬೇಕು, ಮತ್ತೆ ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಯಾವತ್ತು ಅಂತ. ಆ ದಿವಸ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ. ನಾನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ಬೇರೆ ಬೇರೆ ಡ್ರೈವಿಂಗ್ ಕೆಲಸನೂ ಮಾಡಿದ್ದೀನಿ, ಟೀ ಪುಡಿ ಮಾರಿದ್ದೀನಿ, ಈ ಎಲ್ಲ ಮಧ್ಯದಲ್ಲಿ ಮಿನರಲ್ ವಾಟರ್ ಮಾರಿದ್ದೀನಿ, ಸೋಲಾರ್ ಮಾರಿದ್ದೀನಿ, ಹೋಟೆಲ್ ಕೆಲಸ ಮಾಡಿದ್ದೀನಿ, ಹೋಟೆಲ್ ಇದ್ದೀನಿ, ಹೋಟೆಲ್ ಓನರ್ ಆಗೂ ಇದ್ದೆ, ಕನ್ಸ್ಟ್ರಕ್ಷನ್ ಕೆಲಸ ಮಾಡಿದ್ದೀನಿ. ಆ ಜರ್ನಿ ನಿಮಗೆ ಜಸ್ಟ್ ಟೀಸರ್ ಥರ ಹೇಳ್ತೀನಿ. ನೀವು ಏನು ಬೇಕಾದ್ರೆ ಕೆಲಸ ಮಾಡಿ, ನ್ಯಾಯವಾಗಿರಲಿ ಅಷ್ಟೇ. ಅದು ನಿಮ್ಮನ್ನು ಎಲ್ಲಾದ್ರೂ ಒಂದು ಕಡೆ ತೊಗೊಂಡು ಹೋಗುತ್ತೆ ಅಂತ. ಈ ವಿಡಿಯೋದಿಂದ ಕಲ್ತ್ಕೊಳ್ಬೇಕಾಗಿರೋದು ಇಷ್ಟೇ. ನೀವು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರೆ, ನಿಮ್ಮಲ್ಲಿ ಒಂದು ಸ್ಪಷ್ಟ ಗುರಿ, ದಿಟ್ಟ ಛಲ, ಯಾವುದೇ ಸೋಲಿಗೆ ಅಂಜದೆ ಅಳುಕದೆ ಮುನ್ನುಗ್ಗುವಂತ ಛಾತಿ ಇತ್ತು ಅನ್ಕೊಳ್ಳಿ, ಗೆಲುವು ಸ್ವಲ್ಪ ತಡವಾಗಬಹುದು, ಸ್ವಲ್ಪ ಲೇಟ್ ಆಗಬಹುದು, ಆದರೆ ಗೆಲುವು ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆ ಗೆಲುವನ್ನು ನೀವು ಪಡಿಬೇಕು ಅಂತ ಅಂದ್ರೆ ಯಶಸ್ಸು ಸಿಗೋವರೆಗೂ ಹಠ ಬಿಡದೆ ಪ್ರಯತ್ನ ಮಾಡುವಂತಹ ಮನೋಭಾವ ನಿಮ್ಮಲ್ಲಿರಬೇಕು. ಕಾಂತಾರ ನೋಡಿರ್ತೀರಿ, ಕಾಂತಾರ ಚಾಪ್ಟರ್ 1 ನೋಡಿರ್ಬೋದು, ನೋಡದೇ ಇದ್ರೆ ದಯವಿಟ್ಟು ನೋಡಿ. ಯಾಕಂದ್ರೆ ಒಂದು ದೃಶ್ಯ ವೈಭವ ನಿಮಗೆ ಕಾಣುತ್ತೆ. ಒಬ್ಬ ವ್ಯಕ್ತಿ ತಾನೇ ನಟನಾಗಿ, ನಿರ್ದೇಶಕನಾಗಿ ಇಷ್ಟು ಅದ್ಭುತವಾದಂತಹ ಕಲಾಕೃತಿಯನ್ನು ನಮ್ಮ ಮುಂದೆ ಕಟ್ಕೊಡ್ತಾರಂತ ಅಂದ್ರೆ ಅದ್ರ ಹಿಂದೆ ಇರುವಂತಹ ಅವರ ಶ್ರಮವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮೂಲೆಯಲ್ಲಿ ಕುಳಿತುಕೊಂಡು ಅಥವಾ ಮತ್ತೊಬ್ಬರನ್ನ ನೋಡಿಕೊಂಡು ನಾನು ಹಿಂದುಳಿದ್ಬಿಟ್ಟೆ ಅಂತ ಗೋಳಾಡೋ ಬದಲು ನಿಮಗೆ ಆಸಕ್ತಿ ಇರುವಂಥ ಕ್ಷೇತ್ರದಲ್ಲಿ ಪ್ರಯತ್ನ ಪಡೋಕೆ ಆರಂಭ ಮಾಡಿ. ನೀವು ಬೆಳಿಬೇಕು ಅಂತಂದ್ರೆ ನಿಮಗೆ 2 ಅವಕಾಶಗಳಿದೆ. ಒಂದು, ಸಮಾಜದಲ್ಲಿರುವಂತಹ ಸಮಸ್ಯೆಯನ್ನು ಹುಡುಕಿ ಆ ಸಮಸ್ಯೆಗೆ ಪರಿಹಾರವನ್ನು ಪ್ರಯತ್ನಿಸಿ. ಸಮಸ್ಯೆಗೆ ನೀವು ಪರಿಹಾರ ಕೊಡೋಕೆ ಆರಂಭ ಮಾಡಿದ್ರಿ ಅಂತ ಅಂದ್ರೆ ಬೆಳೀತಾ ಹೋಗ್ತೀವಿ. ಅಥವಾ ಈ ಸಮಾಜಕ್ಕೆ ಮನರಂಜನೆ ಬೇಕು, ಆ ಮನರಂಜನೆ ನಿಮ್ಮಿಂದ ಯಾವ ಥರ ಕೊಡೋಕೆ ಸಾಧ್ಯ ಇದೆ ಅದನ್ನು ಥಿಂಕ್ ಮಾಡಿ. ನಿಮ್ಮ ಆಪ್ತ ಸ್ನೇಹಿತರಿಗೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ಮರ್ತಿದ್ದೀರದನ್ನ ಮತ್ತೆ ಜಾಗೃತಿಗೊಳಿಸ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.